ಇದು ನಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ಕೊಡಲ್ಪಟ್ಟಿರುವಂತ ಒಂದು ಪಾತ್ರೆಯಾಗಿದೆ, ದೇಹವಾಗಿದೆ ಎಂಬುದಾಗಿ. ಆದರೆ ಯೇಸು ಸ್ವಾಮಿಗೆ ಅದು ಉಚಿತವಾಗಿ ಬಂದಿರುವಂತ ಸಂಗತಿ ಅಲ್ಲ. ಆತನು ಚಿನ್ನದ ಬೀದಿಯಲ್ಲಿ ನಡೆದಿರುವ ಆತನು ವಜ್ರ ಬಯಲಿರುವಂತಹ ಸ್ಥಳಗಳಲ್ಲಿ ನಿವಾಸ ಮಾಡಿದಾತನು. ಆತನ ಒಂದು ಸಿಂಹಾಸನವು ದೊಡ್ಡದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಆಕಾಶ ಆತನ ಸಿಂಹಾಸನ ಎಂಬುದಾಗಿ ನೋಡ್ತೇವೆ. ಆ ಒಂದು ದೊಡ್ಡ ಒಂದು ಪದವಿಯನ್ನು ಬಿಟ್ಟು ಪಾಪವಾಗಿರುವಂತ, ಪಾಪದಲ್ಲೇ ಹುಟ್ಟಿ, ಪಾಪದಲ್ಲೇ ಬೆಳೆದು, ಪಾಪದಲ್ಲೇ ಸತ್ತು ಬೀಳುವಂತ ಮನುಷ್ಯರ ಮಧ್ಯದಲ್ಲಿ ಭೂಲೋಕಕ್ಕೆ ಇಳಿದು ಬಂದು ನಮ್ಮೆಲ್ಲರಿಗಾಗಿ ನನ್ನ ಪರಿಶುದ್ಧವಾಗಿರುವಂತಹ ದೇಹವನ್ನು ಮಣ್ಣಾಗಿರುವಂತಹ ಭೂಮಿಯಲ್ಲಿ ಅವನು ಮನುಷ್ಯರಿಗಾಗಿ ತ್ಯಾಗ ಮಾಡಿದ. ಈ ತ್ಯಾಗವು ಸುಲಭವಾಗಿ ಬಂದಿರುವಂತ ಸಂಗತಿ ಅಲ್ಲ. ಆತನ ಶಿಲುಬೆಯನ್ನು ಹೊತ್ತಿಕೊಂಡು ಆತನ ಒಂದು ಪ್ರಯಾಣವನ್ನು ಮಾಡುವಾಗ ಅನೇಕರು ಆತನನ್ನು ಬೈದರು, ಹೊಡೆದರು, ಗುದ್ದಿದರು, ಉಗಿದರು. ಆದರೂ ಆತ ಮಾತ್ರ ಯಾವುದೇ ವಿಷಯದಲ್ಲಿ ಹಿಂಜಾರದೆ, ಹಿಂದೇಟು ಹಾಕದೆ, ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿದವನು ಹಿಂದಕ್ಕೆ ಯಾವ ತರ ನೋಡಬಾರದು ಎಂಬುದಾಗಿ ವಚನದಲ್ಲಿ ಹೇಳಲ್ಪಟ್ಟಿದೆ. ಅದೇ ರೀತಿಯಾಗಿ ತನ್ನ ಕೊನೆಯ ಒಂದು ಸಮಯದವರೆಗೂ ಆತನು ಎಲ್ಲವನ್ನೂ ಕೂಡ ತಾಳಿಕೊಂಡನು ಎಂಬುದಾಗಿ ನೋಡ್ತೇವೆ. ತಾಳಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಅವರ ಕುಟುಂಬದಲ್ಲಿ ಕಷ್ಟ, ನೋವು, ತೊಂದರೆ, ದುಃಖ, ಹಾಸ್ಪಿಟಲೈಸೇಷನ್, ಅನಾರೋಗ್ಯದ ತೊಂದರೆ ಅವರ ಮನಸ್ಸಿಗೆ, ಹೃದಯಕ್ಕೆ ತಗುಲಿದ್ರೆ ಆ ಪೇನ್ ಎಷ್ಟಲ್ಲಿ ಇದೆ ಅಂತ ಗೊತ್ತಾಗ್ತದೆ. ಇಲ್ಲಂದ್ರೆ ಗೊತ್ತಾಗಲ್ಲ. ಅದು ಹೇಳೋದಲ್ಲ, ಅದು ಎಕ್ಸ್ಪೀರಿಯನ್ಸ್ ಆಗಬೇಕು. ಇದನ್ನ ಹೋದ್ರೆ ಆಗಲ್ಲ. ಅಷ್ಟು ನೋವನ್ನು, ಅಷ್ಟು ಪೇನನ್ನು ಅದನ್ನ ಮೈಯಲ್ಲಿ ಇಟ್ಟುಕೊಂಡು ಎಲ್ಲರನ್ನು ನೋಡಿ ಹೇಳಿದಂತ ಮಾತು, ತಂದೆ ಇವರೆಲ್ಲರ